ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನವ್ಯ. ನಾನು ಲಿಶಿತ್. ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 4ನೇ ವಿಡಿಯೋ ಆಗಿರುತ್ತೆ. ನಾವು ಹಾಕಿರೋ 3 ವಿಡಿಯೋಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ಈ ವಿಡಿಯೋ ಯಾಕೆ ಮಾಡ್ತಿದೀವಿ ಅಂತಂದ್ರೆ ನಾವಿರೋ ಸಿಟಿಯಿಂದ ಸ್ವಲ್ಪ ದೂರ ಇನ್ನೊಂದು ಸಿಟಿಗೆ ಹೋಗ್ತಾ ಇದೀವಿ. ಆ ಸಿಟಿ ಹೆಸರು ಕ್ರಿಶ್ಚಿಯನ್ ಸ್ಯಾಂಡ್ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ನಾವ್ ಆಗ್ಲೇ ಹೇಳಿದೀವಿ ನಾವ್ ಎಲ್ಲಿರೋದೆಲ್ಲ ಒಳ್ಳೆ ವಿಡಿಯೋದಲ್ಲೆಲ್ಲ ಹೇಳಿದೀವಿ. ನಾವಿರೋದು ಸೌತ್ ನಾರ್ವೆ ಅಲ್ಲಿ ಅರೆಂಡಾಲ್ ಅಂತ ಒಂದು ಪ್ಲೇಸ್. ನಾವ್ ಎಲ್ಲಿದೀವಿ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವ್ ಯಾವ ಸಿಟಿಯಲ್ಲಿ ಇದೀವಿ ಅಂತಂದ್ರೆ ನೀವು ನಮ್ಮ ಹಳೆ ವಿಡಿಯೋಸ್ ಹಳೆ ಲಾಗ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಕ್ರಿಶ್ಚಿಯನ್ ಸ್ಯಾಂಡ್ ಅನ್ನೋ ಸಿಟಿಗೆ ಹೋಗ್ತಾ ಇದೀವಿ. ಹೆಸರು ಕೇಳಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಕ್ರಿಶ್ಚಿಯನ್ ಸ್ಯಾಂಡ್ ಅನ್ನೋದು ಸೌತ್ ನಾರ್ವೆಲೆ ಒಂದು ದೊಡ್ಡ ಸಿಟಿ. ಕ್ರಿಶ್ಚಿಯನ್ ಅನ್ನೋ ಒಬ್ಬ ರಾಜ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾನೆ, ಅಂದ್ರೆ ಸಿಟಿನ ಕಂಡುಹಿಡಿತಾನೆ. ಸೊ ಅದರಿಂದ ಈ ಸಿಟಿಗೆ ಕ್ರಿಶ್ಚಿಯನ್ ಸ್ಯಾಂಡ್ ಅಂತಾನೆ ಅವನ ಹೆಸರಲ್ಲೇ ಆ ಸಿಟಿನ ನೇಮ್ ಮಾಡ್ತಾರೆ. ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ಗೊತ್ತು ನಾರ್ವೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಸಿಟೀಸ್ ಅಂತ ಹೇಳ್ಬೋದು, ದೊಡ್ಡ ಸಿಟಿ. ಸೊ ಇವತ್ತು ನಾವು ನಮ್ಮ ವಿಡಿಯೋ ಅಲ್ಲಿ ಆ ಸಿಟಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ. ಮುಂಚೆ ಇವಾಗೆಲ್ಲ ದೊಡ್ಡ ದೊಡ್ಡ ಪೋರ್ಟ್ ಬೇರೆ ಕಡೆ ಇರ್ಬೋದು, ಬಟ್ ಮುಂಚೆ ಸ್ವಲ್ಪ ಇಯರ್ಸ್ ಬ್ಯಾಕ್ ಇದೊಂದು ಲಾರ್ಜೆಸ್ಟ್ ಪೋರ್ಟ್ ಆಗಿತ್ತಂತೆ ನಾರ್ವೆಯಲ್ಲಿ, ಕ್ರಿಶ್ಚಿಯನ್ ಸ್ಯಾಂಡ್. ಮತ್ತೆ ನಾವಿರೋ ಸಿಟಿಯಲ್ಲೂ ಒಂದು ಪೋರ್ಟ್ ಇದೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡೋಕ್ಕೆ ತುಂಬಾ ಈಸಿ. ಇಲ್ಲಿಂದ ಇಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗೆ ಇಲ್ಲಿಂದ ಅವರು ಸಪ್ಲೈ ಕೊಡ್ತಾರೆ. ಅಂದ್ರೆ ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಪೋರ್ಟ್ ಇರೋದ್ರಿಂದ ಇಲ್ಲಿಂದ ಕೆಲವೊಂದು ಇದನ್ನ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಂಟ್ರೀಸ್ಗೆ. ಸ್ವೀಡನ್, ಫಿನ್ಲ್ಯಾಂಡ್ ಈ ತರ ಕಂಟ್ರೀಸ್ಗೆಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರೆ. ಒಂಥರ ಸಡನ್ ಪ್ಲಾನ್ ಹೋಗೋದಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಇನ್ನ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಪೀಕ್ ವಿಂಟರ್ ಅಂದ್ರೆ ಡಿಸೆಂಬರ್ ಜಾನ್ವರಿ ಅಲ್ಲೆಲ್ಲ ತುಂಬಾ ನೆಕ್ಸ್ಟ್ ಮಂತ್ ಫುಲ್ಲು ಇವಾಗ್ಲೇನೆ ಆಚೆ ಹೋಗಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ ಇಲ್ಲಿ. ಆಲ್ರೆಡಿ ಇವಾಗೆಲ್ಲ -5, -6 ತನಕ ಹೋಗಿದೆ. ಸೊ ನೆಕ್ಸ್ಟ್ ಮಂತ್ ಎಲ್ಲ ಒಂದು -10, -15 ಎಲ್ಲ ರೀಚ್ ಆಗುತ್ತೆ. ಹೊರಗೆ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೇನೆ ಫುಲ್ ಪೀಕ್ ವಿಂಟರ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಎಲ್ಲಾದ್ರೂ ಹೋಗ್ಬರೋಣ ಅಂತ ಹೇಳಿ ಸಡನ್ ಪ್ಲಾನ್ ಇದು. ನಾವಿಲ್ಲಿರೋವರ್ಗು ನಾವಿರೋ ಜಾಗ, ನಾವಿರೋ ಸಿಟೀಸ್, ಯಾಕೆಂದ್ರೆ ಇಲ್ಲಿಗೂ ಇಂಡಿಯಾಗೂ ತುಂಬಾ ಏನೇನೋ ಕಲ್ಚರಲ್ ಡಿಫ್ರೆನ್ಸಸ್ ಇರುತ್ತೆ. ಆಮೇಲೆ ಕೆಲವೊಂದು ಪ್ಲೇಸಸ್ ಅದನ್ನೆಲ್ಲ ತೋರ್ಸಕ್ಕೆ ನಮಗೂ ಇಷ್ಟ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿನ ಚೇಂಜಸ್, ಇಲ್ಲಿಗೂ ಅಲ್ಲಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಕಂಪೇರ್ ಮಾಡ್ತಾ ಇಲ್ಲ, ಇಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ಈಗ ಎಲ್ರು ಬಂದು ಇಲ್ಲಿ ನೋಡಕ್ಕಾಗಲ್ಲ. ಸೊ ನಾವ್ ಇರೋ ತನಕ ನಮ್ ಕೈಲಿ ಆದಷ್ಟು ನಾವು ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಿ ನಿಮ್ಗೂ ಹಾಕ್ತಿವಿ, ನೀವು ನೋಡ್ಬೋದು. ನಾರ್ವೆ ಒಂಥರ ನಮ್ಗೆ ಡ್ರೀಮ್ ಪ್ಲೇಸ್ ತರ. ನಾವ್ ಇಲ್ಲಿಗೆ ಸ್ವೀಡನ್ ಅಲ್ಲಿ ಇದ್ರೂ ನಾರ್ವೆ ಟ್ರಿಪ್ ಬಂದಿದ್ವಿ. ಅವಾಗ ನೋಡಿದಾಗ ತುಂಬಾ ಇಷ್ಟ ಆಗಿತ್ತು. ನಾರ್ವೆ ಸ್ವೀಡನ್ ನಮ್ಗೆ ಒಂಥರ ಫೇವ್ರೇಟ್. ಯುರೋಪ್ ಅಲ್ಲೇನೆ ನಾವು ಎಲ್ಲಾದ್ರೂ ಇರ್ಬೇಕು ಅಂತ ಅನ್ಕೊಂಡ್ರೆ ಅದು ನಾರ್ವೆ ಸ್ವೀಡನ್ ಆಗಿರುತ್ತೆ. ನಾರ್ವೆಲಿ ಅಂದ್ರೆ ಮುಂಚೆ ನಾವು ಸ್ವೀಡನ್ ಅಲ್ಲಿ ತುಂಬಾ ನಾರ್ತ್ ಅಲ್ಲಿ ಇದ್ವಿ. ಆರ್ಟಿಕ್ ಸರ್ಕಲ್ ಇದೆಯಲ್ಲ, ಅದು ಕ್ಲೋಸ್ ಇದ್ದಿದ್ದು. ಫುಲ್ ನಾರ್ತ್ ಅಲ್ಲಿರೋ ಒಂದು ಚಿಕ್ಕ ಸಿಟಿ ಅಲ್ಲಿದ್ದು ನಾವು. ಸೊ ಅಲ್ಲಿ ತುಂಬಾ ವೆದರ್ ತುಂಬಾ ಹಾರ್ಶ್ ಇರುತ್ತೆ. ಅಂದ್ರೆ ವಿಂಟರ್ ಅಂತೂ ಸಿಕ್ಕಾಪಟ್ಟೆ -40-45 ಎಲ್ಲ ಹೋಗ್ತಾ ಇತ್ತು ಅಲ್ಲಿ. ನಿಜವಾಗ್ಲೂ ತುಂಬಾ ಕಷ್ಟ. ಇದು ಸ್ವಲ್ಪ ಫುಲ್ ಕಂಪ್ಲೀಟ್ ಸೌತ್ ಅಲ್ಲಿ ಇರೋದು ನಾರ್ವೆಯಲ್ಲಿ. ಸೌತ್ ಅಂದ್ರೆ ಸ್ವಲ್ಪ ವೆದರ್ ನಾರ್ಮಲ್ ಇರುತ್ತೆ. ಅಂದ್ರೆ ತುಂಬಾ ವಿಂಟರ್ ಅಲ್ಲಿ ಚಳಿ ಆಗುತ್ತೆ, ಸ್ನೋಫಾಲು ಆಗುತ್ತೆ, ಬಟ್ ಸ್ವಲ್ಪ ಲೇಟ್. ಸಮ್ಮರ್ ಸ್ವಲ್ಪ ಜಾಸ್ತಿ 1 ಮಂತ್ ಜಾಸ್ತಿ ಇರುತ್ತೆ ಸಮ್ಮರು. ಅಷ್ಟು ಚಳಿ ಇರಲ್ಲ. ಅಂದ್ರೆ -30, -40 ಎಲ್ಲ ಹೋಗಲ್ಲ. ಮ್ಯಾಕ್ಸ್ ಅಂದ್ರೆ ಒಂದು -15, -10, -15 ಇರುತ್ತೆ. ಸೊ ಹಂಗಾಗಿ ಒಂಥರ ಬೆಸ್ಟ್, ತುಂಬಾ ಚೆನ್ನಾಗಿದೆ. ಅದು ಹಳ್ಳಿ ವಾತಾವರಣ ಇರುತ್ತಲ್ವಾ, ಅದೇ ತರ ಇದೆ. ಸಕ್ಕತ್ತಾಗಿದೆ. ಬೆಟ್ಟ, ಗುಡ್ಡ, ಸಮುದ್ರ ಒಂಥರ ಕೈಗೆ ಸಿಗುತ್ತೆ. ಬೆಟ್ಟಕ್ಕೆ ಹೋಗ್ಬೇಕಾ ಬೆಟ್ಟ, ಈ ಕಡೆ ಸಮುದ್ರಕ್ಕೆ ಬೀಚ್ಗೆ ಹೋಗ್ಬೇಕಾ ಬೀಚು. ಖುಷಿ ಆಗುತ್ತೆ ಅದೆಲ್ಲ ನೋಡಿದ್ರೆ. ಸೊ ಅದಕ್ಕೆ ನಮಗೂ ಖುಷಿ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಜಾಗನ ನಾವು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ನಮಗೆ ಖುಷಿ. ಆ ಖುಷಿಗಷ್ಟೇನೆ ನಾವು. ಆಮೇಲೆ ನನಗೆ ಮಾತಾಡಕ್ಕೆಲ್ಲ ಇಷ್ಟ ತುಂಬಾ. ಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ಅದೊಂದು ರೀಸನ್, ಒನ್ ಆಫ್ ದ ರೀಸನ್ಸ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ. ಆಕ್ಚುಲಿ ನಾವು ಲೇಟ್ ಆಗಿ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ನಾವು ನಾರ್ತ್ ಅಲ್ಲಿ ಇದ್ದಾಗಲೇ ಸ್ಟಾರ್ಟ್ ಮಾಡೋಕಿತ್ತು. ಅಂದ್ರೆ ಸ್ವೀಡನ್ ಅಲ್ಲಿ ಇದ್ದಾಗ ನಾವು ನಾರ್ತ್ ಅಲ್ಲಿ ಇದ್ವಲ್ಲ,
ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾರ್ದರ್ನ್ ಲೈಟ್ಸ್ ಎಲ್ಲ, ಅಲ್ಲಿ ನಾರ್ದರ್ನ್ ಲೈಟ್ಸ್ ನೋಡೋದಕ್ಕೆ ಎಷ್ಟೋ ಜನ ಬರ್ತಾರೆ, ಎಲ್ಲಾ ಕಡೆಯಿಂದನೂ ಬರ್ತಾರೆ. ನಾರ್ದರ್ನ್ ಲೈಟ್ಸ್ ನೋಡಕ್ಕೆ ನಮ್ಗಂತೂ ನಾರ್ದರ್ನ್ ಲೈಟ್ಸ್ ಮಾಡ್ಕೊಂಡು ದುಡ್ಡು ಕೊಟ್ಟು ನಾರ್ದರ್ನ್ ಲೈಟ್ಸ್ ನೋಡಕ್ ಬರ್ತಾರೆ. ನಾವ್ ಅಲ್ಲೇ ಇದ್ವಿ, ನಾರ್ದರ್ನ್ ಲೈಟ್ಸ್ ಅಂತ ಡೈಲಿ ನೋಡ್ತಾ ಇದ್ವಿ. ನಮ್ ಮನೆ ಬಾಲ್ಕನಿಲಿ ನಿಂತ್ಕೊಂಡ್ರೇನೆ ನಾರ್ದರ್ನ್ ಲೈಟ್ಸ್ ಕಾಣಿಸ್ತಾ ಇತ್ತು. ಸೊ ಚೆನ್ನಾಗ್ ಅನ್ಸುತ್ತೆ. ಬಟ್ ಆಮೇಲೆ ನಿಮ್ಗೆ 1 year 2 year ಆದ್ಮೇಲೆ ತುಂಬಾ ಚಳಿಗೆ ಬೇಜಾರಾಗ್ಬಿಡುತ್ತೆ, ಚಳಿ ಜಾಸ್ತಿ ಇರುತ್ತಲ್ಲ. ಸೊ ಅದೊಂದು ರೀಸನ್ ನಾವು ಸೌತ್ಗೆ ಶಿಫ್ಟ್ ಆದ್ವಿ. ಇಲ್ಲೂ ಚಳಿ ಇರುತ್ತೆ, ಬಟ್ ಕಡಿಮೆ, ಅಲ್ಲಿಗಿಂತ ಕಡಿಮೆ ಇರುತ್ತೆ. ನಾರ್ದರ್ನ್ ಲೈಟ್ಸ್ ಎಲ್ಲ ನೋಡಕ್ ಕಡಿಮೆ, ಇಲ್ಲಿ ಚಾನ್ಸಸ್ ಕಡಿಮೆ ಇಲ್ಲಿ ನಾರ್ದರ್ನ್ ಲೈಟ್ಸ್. ನಾವೊಂದು ರಿವರ್ ಹತ್ರ ಹೋಗಿದ್ವಿ. ರಿವರ್ಗೆ ಆ ನಾರ್ದರ್ನ್ ಲೈಟ್ ರಿಫ್ಲೆಕ್ಷನ್ ಆ ರಿವರ್ ಅಲ್ಲಿ ಕಾಣಿಸ್ತಾ ಇತ್ತು. ಅದೆಲ್ಲ ಅಂದ್ರೆ ನಾವ್ ಏನೇ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿದ್ರು ಯಾವಾಗ ನೀವು ಕಣ್ಣಾರ ನೋಡ್ತೀರಾ ಅವಾಗ ಮಾತ್ರ ಅದನ್ನ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗೋದು. ಸೊ ನಾರ್ದರ್ನ್ ಲೈಟ್ಸ್ ನಿಮ್ಗೆ ಆದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಅಥವಾ 1 month ಆದ್ಮೇಲೆ ಅಥವಾ ಎಲ್ಲಾದ್ರೂ ಟ್ರಿಪ್ ನಾರ್ತ್ ಸೈಡ್ ಕರ್ಕೊಂಡು ಹೋದ್ರೆ ತೋರಿಸ್ತೀವಿ. ಇನ್ನೊಂದು 15 minutes ಅಲ್ಲಿ ನಾವು ಕ್ರಿಶ್ಚಿಯನ್ ಸ್ಯಾಂಡ್ ರೀಚ್ ಆಗ್ತೀವಿ. ನೋಡೋಣ, ಇವಾಗ ಕ್ರಿಸ್ಮಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ. ಸೊ ಇವಾಗ ಆಲ್ರೆಡಿ ಲೈಟ್ಸ್ ಎಲ್ಲ ಇಲ್ಲೆಲ್ಲ ಹಂಗೇನೆ 1 ತಿಂಗಳು ಮುಂಚೆನೆ ಫುಲ್ ಲೈಟ್ಸ್ ಎಲ್ಲ ಹಾಕಿ, ಯಾಕೆಂದ್ರೆ ಬೇಗ ಕತ್ಲೆ ಆಗ್ಬಿಡುತ್ತೆ. ಇವಾಗ ಆಲ್ರೆಡಿ ಒಂದು 1 ಗಂಟೆಗೆನೆ ಒಳ್ಳೆ ಸಂಜೆ 5 ಗಂಟೆನೋ 6 ಗಂಟೆನೋ ಆ ತರ ಇರುತ್ತೆ. ಇಲ್ಲಿ ವಿಂಟರ್ ಅಲ್ಲೆಲ್ಲ ಬರಲ್ವಲ್ಲ, ಅಲ್ಲೆಲ್ಲ ಇದು ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಹಾಕಿರ್ತಾರೆ ಸಿಟಿ ಸೆಂಟರ್ ಅಲ್ಲಿ. ಫುಲ್ ಡೆಕೋರೇಟ್ ಮಾಡಿರ್ತಾರೆ ಏನೇನೋ ಡಿಸೈನ್ಸ್ ಎಲ್ಲ. ಸಿಟಿ ಸೆಂಟರ್ ಗಳಿಗೆ ಹೋಗ್ಬೇಕು, ನೋಡ್ಬೇಕು ಅಂದ್ರೆ ಅದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನೋಡೋಣ ಅವ್ರು ಏನಾದ್ರು ಅಲ್ಲಿ ಆತರ ಎಲ್ಲ ಇದ್ರೆ ಅದನ್ನ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ ನಿಮ್ಗೆ. ಇನ್ನು ಏನಾದ್ರು ನಾರ್ವೆ ಬಗ್ಗೆ ತಿಳ್ಕೊಬೇಕು ಅಥವಾ ಏನಾದ್ರು ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಅಥವಾ ಮೆಸೇಜ್ ಮಾಡಿ. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಾವು ನಿಮ್ಗೆ ಹೇಳ್ತೀವಿ. ಬ್ಲ್ಯಾಕ್ ಫ್ರೈಡೆ ಬರ್ತಿದೆಯಲ್ಲ, ಸೊ ನೋಡೋಣ ಯಾವ ತರ ಆಫರ್ಸ್ ಏನಾದ್ರು ಇರುತ್ತಾ ಶಾಪಿಂಗ್ ಮಾಲ್ಸ್ ಅಲ್ಲೆಲ್ಲ. ಸೊ ದೊಡ್ಡ ಸಿಟಿ ಅಲ್ವಾ, ಸೊ ಸುಮ್ಮನೆ ನೋಡೋದು, ಏನೋ ತಗೊಳ್ಳೋದು ಬೇಡ, ಸುಮ್ಮನೆ ನೋಡೋಣ. ತಗೊಳಕ್ಕೆ ಕರ್ಕೊಂಡ್ ಬರ್ತಾ ಇರೋದು. ಇಲ್ಲಿ ಬ್ಲ್ಯಾಕ್ ಫ್ರೈಡೆ ಸೇಲ್ ಸ್ಟಾರ್ಟ್ ಆಗಿದೆ. ಅಂದ್ರೆ ದೊಡ್ಡ ಸಿಟಿ ಅಲ್ವಾ, ನಾವಿರೋ ಸಿಟಿಲಿ ಅಷ್ಟೊಂದೆಲ್ಲ ಶಾಪ್ಸ್ ಇಲ್ಲ. ಇಲ್ಲೂ ಗೊತ್ತಿಲ್ಲ ನನ್ಗೆ ಹೆಂಗಿದೆ ಅಂತ, ಅದಕ್ಕೆ ನೋಡೋಣ. ಏನಾದ್ರು ಆಫರ್ ಇದ್ದಾಗ ತಗೊಂಡ್ರೆ ಬೆಸ್ಟ್ ಅಲ್ವಾ, ಜಾಸ್ತಿ ದುಡ್ಡು ಕೊಟ್ಟು ತಗೊಳಕ್ಕಿಂತ. ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ ನಡೆಯುತ್ತೆ, 1 month ಏನೋ ನಡೆಯುತ್ತೆ ಅನ್ಸುತ್ತೆ. ಅದಕ್ಕೆ ನಾನು ನೋಡೋಣ, ಏನಾದ್ರು ಸ್ವಲ್ಪ ಆಫರ್ ಎಲ್ಲ ಇದ್ರೆ ಚೆನ್ನಾಗಿ, ಏನಾದ್ರು ಇಷ್ಟ ಆದ್ರೆ ತಗೊಳ್ಳೋಣ ಅಂತ. ಮೇನ್ ರೀಸನ್ ಅದೇ, ನನ್ ರೀಸನ್ ಅದೇ ಹೋಗ್ತಾ ಇರೋದು. ಸೊ ಇದೇನಪ್ಪ ಲೈಟ್ ಈ ತರ ಆಗ್ತಿದೆ ಅಂತ ಅನ್ಕೊಂಡ್ರೆ ಟನಲ್ ಸಿಗ್ತಾ ಇರುತ್ತೆ ಮಧ್ಯ ಟನಲ್ಸ್ ಇರುತ್ತೆ ಇಲ್ಲಿ. ಗೊತ್ತು ಆಲ್ರೆಡಿ. ಟನಲ್ಸ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ನಮ್ಮ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಟನಲ್ಸ್ ಇದೆ ಇಲ್ಲಿ ನಾರ್ವೆಲಿ, ಆಮೇಲೆ ಯಾಕೆ ಟನಲ್ಸ್ ಇಷ್ಟೊಂದು ಇರುತ್ತೆ ಇಲ್ಲಿ ಅಂತ ಎಲ್ಲ ಹೇಳಿದೀವಿ ಮೊದಲನೇ ವಿಡಿಯೋದಲ್ಲಿ. ನೋಡಿ ಒಂದ್ಸಲ ಟನಲ್ಸ್ ತೋರಿಸ್ತೀವಿ ನೋಡ್ಗೆ. ಸೊ ಈ ತರ ಇರುತ್ತೆ, ಇದು ಸ್ವಲ್ಪ ಲಾಂಗೆಸ್ಟ್ ಟನಲ್. ಸೊ ನೋಡಿ ಟನಲ್ ಒಳಗಿದೀವಿ. ಸೊ ಈ ತರ ಎಷ್ಟು ಟನಲ್ಸ್ ಇದೆ, ಸುಮಾರು 1000 ಟನಲ್ಸ್ ಇದೆ ನಾರ್ವೆಲಿ. ಮುಂಚೆ ಎಕ್ಸೈಟ್ ಆಗ್ತಾ ಇದ್ವಿ ಟನಲ್ ಅಂತ, ಟನಲ್ ಒಳಗಡೆ ಒಂಥರ ಚೆನ್ನಾಗಿರೋದು. ಬಟ್ ಇವಾಗ ಟನಲ್ಸ್ ನೋಡಿರೋಣ, ಟನಲ್ ಅನ್ನೋ ತರ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲೂ ಟನಲ್ಸ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರಲ್ಲ, ಬೆಂಗಳೂರಲ್ಲಿ ಇವಾಗ ಟನಲ್ಸ್ ಮಾಡ್ಬೇಕಂತ ಇದಾರೆ. ಹೌದಪ್ಪ, ಟನಲ್ ಮಾಡ್ಬೇಕು ಅಂತ ಇದಾರೆ. ಬಟ್ ಅದಕ್ಕೆ ಎಷ್ಟೋ ಜನ ಅಪೋಸ್ ಮಾಡ್ತಾ ಇದಾರೆ. ಒಳ್ಳೆ ಐಡಿಯಾನೇ, ಬಟ್ ನಮ್ ಬೆಂಗಳೂರಿಗೆ ಏನ್ ಬೇಕು ಅಂತ ನನ್ಗೇನ್ ಅನ್ಸಲ್ಲಪ್ಪ. ಟನಲ್ ಮೈನ್ ಪರ್ಪಸ್ ಏನ್ ಹೇಳು, ಟ್ರಾಫಿಕ್ ನ ಕಡಿಮೆ ಮಾಡ್ಬೇಕು ಅಂತ ತಾನೇ ಟನಲ್ ಮಾಡ್ಬೇಕು ಅಂತ ಇರೋದು. ಹೌದು, ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ನಂಗೇನ್ ಅನ್ಸಲ್ಲ. ಸುಮ್ನೆ ನಮ್ದ್ರಲ್ಲಿ ಗೊತ್ತಲ್ಲ ದುಡ್ಡು ಹೊಡಿಯೋದೆಲ್ಲ. ಟನಲ್ ಮಾಡ್ತಾರೆ, ಅದು ಯಾವ ಕ್ವಾಲಿಟಿ ಮಾಡ್ತಾರೋ. ಆಮೇಲೆ ಗೊತ್ತಲ್ಲ, ಮಾಮೂಲಿ ಒಂದ್ ಸಿಂಪಲ್ ಅಂಡರ್ ಪಾಸ್ ಮಾಡಿದ್ರೇನೆ ನೀರ್ ನಿಂತ್ಕೊಳ್ಳುತ್ತೆ ನಮ್ ಕಡೆ ಎಲ್ಲ. ಇನ್ ಟನಲ್ ಮಾಡಿದ್ರೆ ಯೋಚನೆ ಮಾಡಿ, ಎಷ್ಟು ಬೆಂಗಳೂರಲ್ಲಿ ಈಗಾಗ್ಲೇ ಮಳೆ ಬಂದ್ರೆ ಯಾವ ತರ ನೀರ್ ನಿಂತ್ಕೊಳ್ಳುತ್ತೆ ಎಲ್ಲಾ ಕಡೆ. ಇನ್ ಟನಲ್ ಮಾಡಿ ನೀವು ಬೆಂಗಳೂರಲ್ಲಿ ಏನಾರ ಮಳೆ ಬಂದ್ರೆ ಟನಲ್ ಒಳಗೆ ಫುಲ್ ನೀರು, ಏನದು ರಿವರ್ ಆಗ್ಬಿಡುತ್ತೆ ಅನ್ಸುತ್ತೆ ಟನಲ್ ಅಷ್ಟೇ. ಅಂದ್ರೆ ಮಾಡಿದ್ರು ತುಂಬಾ ಪ್ಲಾನಿಂಗ್, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡ್ಬೇಕು. ಇಲ್ಲಿ ಏನ್ ಗೊತ್ತಾ ಅಡ್ವಾಂಟೇಜು, ಇಲ್ಲಿ ನೇಚರ್ ನ ಎಷ್ಟು ಚೆನ್ನಾಗಿ ಹಂಗೆ ಪ್ರಿಸರ್ವ್ ಮಾಡಿದ್ದಾರೆ. ಹಂಗೆ ಟನಲ್ ಕಟ್ಟಿದ್ರು ಆ ಮೇಲ್ಗಡೆ ಬೆಟ್ಟ ಕೊರ್ದು ಟನಲ್ ಮಾಡೋದ್ರಿಂದ ಮೇಲೆ ಆ ನೇಚರ್, ಆ ಮರಗಳು, ಆ ಕಾಡು ಹೇಗಿದೆ ಅದೇ ತರ ಇರುತ್ತೆ. ಸೊ ಆತರ ಅಂಡರ್ ಗ್ರೌಂಡ್ ಟನಲ್ಸ್ ಆತರ ಎಲ್ಲ ಮಾಡ್ತಾರೆ. ಬೆಂಗಳೂರು ಕೇಸ್ ಆತರ ಅಲ್ಲ. ಬೆಂಗಳೂರಲ್ಲಿ ಏನು ಆಲ್ರೆಡಿ ಎಲ್ಲ ಮಾಡಿ ಹಾಕಿದ್ದಾರೆ. ಸೊ ಅಲ್ಲಿ ಏನು ಉಳ್ದಿಲ್ಲ ನೇಚರ್ ಏನಾರು ನೋಡಕ್ಕೆ.
ಇಲ್ಲಿ ಟನಲ್ ಒಂಥರ ರಿಕ್ವೈರ್ಮೆಂಟ್ ಇಲ್ಲೆಲ್ಲ ಬೆಟ್ಟ ಗುಡ್ಡ ಜಾಸ್ತಿ ಇರೋದ್ರಿಂದ ಅವ್ರು ಬೆಟ್ಟ ಹೊಡಿತಾ ಹೋದ್ರೆ ಎಷ್ಟು ಬೆಟ್ಟ ನಾಶ ಮಾಡ್ಬೇಕಾಗುತ್ತೆ, ಅದರಿಂದ ಅವರು ಟನಲ್ ಮಾಡ್ತಾರೆ. ಬೆಂಗಳೂರಲ್ಲಿ ಟನಲ್ ಮಾಡಿ ಅದರಲ್ಲಿಂದ ನನ್ಗೇನೋ ಸರಿ ಅನ್ಸಲ್ಲ. ಸುಮ್ಮನೆ ದುಡ್ಡು ಹೊಡಿಯೋದಕ್ಕೆ ಇದೊಂದು, ಆಮೇಲೆ ಮಳೆ ಬಂದ್ರೆ ಸರಿಯಾಗಿ ನೀರು ನಿಂತ್ಕೊಂಡು ಅದನ್ನು ಎಲ್ಲ ಜನ ಬೈಕೊಂತಾರೆ. ರೋಡ್ ನ ಸರಿ ಮಾಡಿ ಅದನ್ನ ಮಾಡೋದ್ ಬಿಟ್ಟು ಇರೋದನ್ನ ರಿಪೇರಿ ಮಾಡೋದ್ ಬಿಟ್ಟು ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ಮೆಟ್ರೋ ಎಲ್ಲ ಚೆನ್ನಾಗಿ ಇನ್ನೂ ಕನ್ವೀನಿಯಂಟ್ ಆಗಿ ಮೆಟ್ರೋನ ಇನ್ನೂ ಚೆನ್ನಾಗಿ ಇದ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಏನಾದ್ರು ಒಂದ್ ಮಾಡಿದ್ರೆ ನೇಚರ್ಗೆ ಅದೇನು ಅಫೆಕ್ಟ್ ಆಗ್ಬಾರ್ದು ಅನ್ನೋ ತರ ಪ್ಲಾನ್ ಮಾಡಿದ್ರೆ ಇರ್ಲಿ ಟನಲ್. ಬಟ್ ಅಲ್ಲಿ ಬೆಂಗಳೂರಲ್ಲಿ ಜಸ್ಟ್ ಕಂಟ್ರೋಲ್, ಅದೇ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಆದ್ರೆ ತುಂಬಾ ಮೇಂಟೆನೆನ್ಸ್ ಇರುತ್ತೆ ತುಂಬಾ. ಇವಾಗ ಅಲ್ಲಿ ಟನಲ್ಸ್ ಮಧ್ಯನೂ ಈಗ ಲಾಂಗ್ ಟನಲ್ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ಮಾಡ್ತೀವಿ ಅಂದ್ರೂ ಇಲ್ಲೆಲ್ಲ ಹೆಂಗ್ ಮಾಡಿರ್ತಾರೆ ಗೊತ್ತಾ, ಮಧ್ಯ ನಾವು ಆಲ್ರೆಡಿ ಹಳೆ ವಿಡಿಯೋಸ್ ಅಲ್ಲಿ ಹೇಳಿದೀವಿ, ಎಮರ್ಜೆನ್ಸಿ ಎಕ್ಸಿಟ್ಸ್ ಕೂಡ ಇರುತ್ತೆ ಮಧ್ಯದಲ್ಲಿ. ತುಂಬಾ ಮೇಂಟೆನೆನ್ಸ್ ಇರುತ್ತೆ, ಅಕಸ್ಮಾತ್ ಆಗುತ್ತೆ. ಸೊ ವೆಹಿಕಲ್ ಏನಾದ್ರು ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದ್ದಾಗ ಆ ವೆಹಿಕಲ್ ನ ಅವ್ರು ಆರಾಮಾಗಿ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗೆ ಹೋಗ್ಬೋದು. ಅಲ್ಲೂ ಇದೇ ತರ ಮೇಂಟೈನ್ ಮಾಡ್ತಾರ. ಬಿಕಾಸ್ ರೋಡ್ ಒಂದು ಇದಾಗಿದ್ರೇನೆ ಅದನ್ನೇ ಯಾರು ಬಂದು ನೋಡಲ್ಲ. ಅಂದ್ರೆ ಒಂದ್ 5 ವರ್ಷ ಎಲೆಕ್ಷನ್ ಗೆದ್ದು ಹೋದ್ರೆ ಇನ್ ನೆಕ್ಸ್ಟ್ ಇಯರೇ ಬರೋದು. ನಿಜವಾಗ್ಲೂ ಯಾರು ಅಷ್ಟು ಒಳ್ಳೆಯವ್ರೇನಿಲ್ಲ, ಅಷ್ಟು ಮೇಂಟೈನ್ ಎಲ್ಲ ಮಾಡೋ ಅಂತ ಒಳ್ಳೆ ಮಹಾತ್ಮರಂತೂ ಯಾರೂ ಇಲ್ಲ. ಸೊ ಅವ್ರು ಮೊದ್ಲು ಇರೋದನ್ನ ನೆಟ್ಟಿಗೆ ಒಂದು ಮೆಟ್ರೋ ಆ ರೋಡ್ಗಳನ್ನ ನೆಟ್ಟಿಗೆ ಮಾಡಿದ್ರೇನೆ ಫಸ್ಟ್ ಅಲ್ಲಿ ನಿಂತ್ಕೊಳ್ಳುತ್ತಲ್ಲ ಗುಂಡಿಗಳು, ನೀರು ತುಂಬ್ಕೊಳ್ಳುತ್ತಲ್ಲ, ಅದನ್ನ ಫಸ್ಟ್ ರಿಪೇರಿ ಮಾಡ್ಲಿ, ಆಮೇಲೆ ಅವರು ಟನಲ್ ಮೇಂಟೈನ್ ಮಾಡ್ಬೋದು. ಇಲ್ಲಿ ಹೆಂಗೆ ಅಂತಂದ್ರೆ ಗೌರ್ಮೆಂಟು ಅದಕ್ಕೆ ಅಂತಾನೆ ಒಂದು ಗೌರ್ಮೆಂಟ್ ಇಂದ ಅಲಾಟ್ ಮಾಡಿರ್ತಾರೆ ಇಷ್ಟಿಷ್ಟು ಜನ. ಸೊ ಇವ್ರು ಇದನ್ನ ನೋಡ್ಕೋಬೇಕು ಅಂತ ಅಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೆನೆನ್ಸು. ಒಂದು ದಿನನೂ ನಾನ್ ಬಂದಾಗಿಂದನು ಯಾವ ರೋಡು ಒಂದು ಗುಂಡಿ ಹತ್ರ ಹಳ್ಳ ಬಿದ್ದಿರೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿರೋದು, ಏನೋ ಒಂದು ನೀರು ನಿಂತಿದೆ, ಒಂದು ಸ್ಟ್ರೀಟ್ ಲೈಟ್ ಹೋಗಿದೆ ಅಂತ ನೋಡೇ ಇಲ್ಲ. ಯಾಕೆ? ಇದು ಸೇಮೆ ತಾನೆ ಅವ್ರಿಗೂ, ಏನು ಇದು ಗೌರ್ಮೆಂಟೇ ತಾನೇ ನಡೆಸ್ತಿರೋದು, ಯಾರು ಇಲ್ಲೇನು ಪ್ರೈವೇಟ್ ಅವ್ರೇನು ನಡೆಸ್ತಾ ಇಲ್ಲ, ಇಲ್ಲೂ ಗೌರ್ಮೆಂಟೇ ನಡೆಸ್ತಿರೋದು. ಸೊ ಡಿಫ್ರೆನ್ಸ್ ನೋಡಿ. ಹಂಗನ್ಬಿಟ್ಟು ಏನು ನಮ್ಮ ಗೌರ್ಮೆಂಟ್ ಹತ್ರ, ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಏನಲ್ಲ, ಅವ್ರ ಹತ್ರನೂ ದುಡ್ಡಿದೆ. ಸೊ ಇಲ್ಲೂ ದುಡ್ಡಿರುತ್ತೆ. ಸೊ ಅದನ್ನ ಎಲ್ಲಿ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಲ್ಲಿ ಮಾಡಲ್ಲ, ಅವ್ರಿಗೆ ಏನ್ ಬೇಕೋ ಅಲ್ಲಿ ಇನ್ವೆಸ್ಟ್ ಮಾಡ್ಕೋತಾರೆ. ಅದೇ ಡಿಫ್ರೆನ್ಸ್ ಅಷ್ಟೇ. ಅದ್ ಯಾವಾಗ ಕಲಿತಾರೋ, ಫಾರಿನ್ ಟ್ರಿಪ್ ಎಲ್ಲ ಬರ್ತಾರೆ ನೋಡ್ತಾರೆ ಅವ್ರುನು, ಊರಿಗೆ ಏನೋ ವರ್ಷಕ್ಕೆ ಒಂದ್ 3-4 ಫಾರಿನ್ ಟ್ರಿಪ್ ಮಾಡ್ತಾರಲ್ವಾ, ಬಂದ್ ನೋಡ್ತಾರಲ್ವಾ ಈ ಕಂಟ್ರೀಸ್ ಎಲ್ಲ ಹೆಂಗಿದೆ ಅಂತ. ನೋಡಿದ್ರು ಒಂಚೂರು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ. ಅವ್ರ ಸೀರಿಯಸ್ ಆಗ್ಬಿಟ್ಟೆ. ಬಟ್ ನಿಜ ನಮಗೂ ಆಸೆ ಇರುತ್ತಲ್ವಾ ಇದೆಲ್ಲ ನೋಡ್ದಾಗ, ಅಯ್ಯೋ ನಮ್ ಕಂಟ್ರಿಲೂ ಈ ತರ ಚೆನ್ನಾಗಿ ಈ ತರ ಎಲ್ಲ ಆಗ್ಬೇಕು. ಒಬ್ಬ ಜನ ಎಲ್ಲ ಟ್ಯಾಕ್ಸ್ ಕಟ್ತಾರೆ, ಯಾರು ಏನು ಕಟ್ಟದೆ ಇರಲ್ಲ. ಸೊ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು, ಆ ತರ ಚೆನ್ನಾಗಿ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಪ್ರಾಪರ್ ಆಗಿ. ಇಲ್ಲೆಲ್ಲ ಈ ಕಂಟ್ರೀಸ್ ಎಲ್ಲ ಎಕ್ಸ್ಪೆನ್ಸಿವ್ ಇರ್ಬೋದು, ಬಟ್ ಎಕ್ಸ್ಪೆನ್ಸಿವ್ ಇದ್ರೂ ಎಜುಕೇಶನ್ ಫ್ರೀ, ಹೆಲ್ತ್ ಫ್ರೀ. ಸೊ ಇವರು ನಮ್ ತರಾನೇ ಅಲ್ವಾ, ಇವರು ಟ್ಯಾಕ್ಸ್ ಮನಿಯಿಂದಾನೇ ಇವರು ಮಾಡೋದು. ಸೊ ಅವರು ಅದೇ ತರ, ಬಟ್ ಅವ್ರ ಉದ್ಧಾರಕ್ಕೆ ಜಾಸ್ತಿ ಯೂಸ್ ಮಾಡ್ಕೋತಾರೆ. ಎಷ್ಟೊಂದ್ ಜನಕ್ಕೆ ಓದಕ್ಕಾಗದೆ ಜಾಸ್ತಿ ದುಡ್ಡು ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಇರೋದು ಓದಕ್ಕೆ ಆಗಲ್ಲ. ಸೊ ಆತರ ಎಲ್ಲ ಎಷ್ಟೊಂದ್ ಜನ ನಾನು ನೋಡಿದೀನಿ. ಅಂಡ್ ಕೆಲ್ಸಕ್ಕೆ ಎಷ್ಟು ಜನ ಡಿಗ್ರಿ ಎಲ್ಲ ಮಾಡಿ ಎಷ್ಟು ಜಾಬ್ಲೆಸ್ ಆಗಿ, ಇಲ್ಲೂ ಗೌರ್ಮೆಂಟ್ ಸ್ಕೂಲ್ಸ್ ಗೌರ್ಮೆಂಟ್ ಕಾಲೇಜಸ್ಸೇ ಇರೋದು. ಹಂಗನ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರ್ಗೆ ಏನೂ ಇಲ್ಲ ಅನ್ನೋ ಥರ ಇಲ್ಲಿಲ್ಲ. ಬಟ್ ಇಂಡಿಯಾಲ್ ನೋಡಿ, ಗೌರ್ಮೆಂಟ್ ಸ್ಕೂಲ್ ಓದೋರ್ದು ಇದೇ ಬೇರೆ, ಇವ್ರದೇ ಬೇರೆ. ಇಲ್ಲಿ ಎಲ್ರೂ ಒಂದೇ, ಎಲ್ರಿಗೂ ಗೌರ್ಮೆಂಟ್ ಸ್ಕೂಲ್ಸೇ ಇರೋದಿಲ್ಲಿ. ಆ್ಯಕ್ಚುಲಿ ನಾವು ಈ ವಿಡಿಯೋ ಮಾಡಿದ್ದು ಸಿಟಿ ಎಕ್ಸ್ಪ್ಲೋರ್ ಮಾಡ್ಸೋಕ್ಕೆ. ಬಟ್ ಒಂದು ಟನಲ್ ಟಾಪಿಕ್ಕು ಎಲ್ಲಿವರೆಗೂ ಕರ್ಕೊಂಡೋಯ್ತು ಅಂದರೆ, ಸೊ ಇವಾಗ ಸಿಟಿ ರೀಚ್ ಆದ್ವಿ, ಪಾರ್ಕಿಂಗ್ ಮಾಡ್ತಾ ಇದೀವಿ. ಪಾರ್ಕಿಂಗ್ ಏರಿಯಾ ತೋರಿಸ್ತೀನಿ. ಇಲ್ಲಿ ಎಜುಕೇಶನ್, ಜಾಬ್ ಅದ್ರ ಬಗ್ಗೆ ಎಲ್ಲ ನಾವು ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀವಿ ನಿಮಗೆ ಬೇಕು ಅಂತಂದ್ರೆ. ಪಾಪ ಅವ್ರು ಯಾರೋ, ನಾವು ಪಾರ್ಕ್ ಮಾಡಕ್ ಬಂದ್ವಿ, ಇಲ್ಲೆಲ್ಲೂ ಜಾಗ ಇರಲಿಲ್ಲ. ಆ ಲೇಡಿ ನಾನು ಕಾರ್ ತೆಗಿತೀನಿ ನಿಲ್ಲಿಸಿ ಅಂತಂದ್ರೆ, ತುಂಬಾ ಒಳ್ಳೆಯವರು ಇದ್ದಾರೆ ಇಲ್ಲೆಲ್ಲ, ಕೈಂಡ್ ಪೀಪಲ್ ನೋಡಿ. ಅವರು ದಟ್ ಲೇಡಿ ಅವರೇ ಹೇಳಿದ್ದು, ನಾನು ಕಾರ್ ತೆಗಿತಿದ್ದೀನಿ ನಿಲ್ಸ್ಕೊಳ್ಳಿ ಅಂತ. ಇಲ್ಲೆಲ್ಲ ಫುಲ್ ಕವರ್, ಜಾಗನೇ ಇರಲಿಲ್ಲ, ಎಲ್ಲಿ ನಿಲ್ಸೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ. ಇಲ್ಲಾದ್ರೆ ಆರಾಮಾಗಿರುತ್ತೆ. ಅದ್ರ ಒಳಗಡೆ ಥ್ಯಾಂಕ್ ಯು ಪಾಪ. ಸೊ ನಮಗೆ ಜಾಗ ಮಾಡಿಕೊಟ್ರು, ನಾವಿಲ್ಲಿ ಕಾರ್ ನಿಲ್ಲಿಸ್ಬೋದು. ಸ್ವಲ್ಪ ಸೂರ್ಯ ಅವ್ರು ಆಚೆ ಬಂದಿದ್ದಾರೆ,
ಓಕೆ ಪಾರ್ಕಿಂಗ್ ಸಿಕ್ತು, ಈಸಿ ಇವಾಗ. ರಿಜಿಸ್ಟರ್ ಮಾಡ್ಬೇಕಷ್ಟೇ ಆ್ಯಪಲ್ಲಿ ನಾವು ಬಂದಿರೋ ಟೈಮ್ನ, ಆಮೇಲೆ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಎಕ್ಸಿಟ್ ಆಗ್ತೀವಲ್ಲ ಅವಾಗ ಆಟೋಮೆಟಿಕ್ ಡಿಡಕ್ಟ್ ಆಗುತ್ತೆ. ಸೊ ನೋಡೋಣ ಬನ್ನಿ ರಿಜಿಸ್ಟರ್. ಇದೊಂಥರ ಬೆಸ್ಟ್.